ನಮಸ್ಕಾರ. SIRಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ಈಗಾಗಲೇ ಯಾರೆಲ್ಲ ಫಾರ್ಮ್ ಇಸ್ಕೊಂಡು ಇದುವರೆಗೂ ಫಿಲ್ ಮಾಡಿ ಹ್ಯಾಂಡ್ ಓವರ್ ಮಾಡಿಲ್ವೋ ಅಥವಾ BLOಗಳಿಗೆ ಅಂದರೆ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೂತ್ ಲೆವೆಲ್ ಆಫೀಸರ್ಸ್ಗೆ ಇನ್ನೂ ಕೂಡ ನೀವು ಸಬ್ಮಿಟ್ ಮಾಡಿಲ್ವೋ, ಮ್ಯಾಕ್ಸಿಮಮ್ ನಿಮಗೆ ಟೈಮ್ ಇರುವಂಥದ್ದು ಇನ್ 4 to 5 ಡೇಸ್ ಇದೆ. ಅಷ್ಟೊಳಗಡೆ ಬೇಗ ಅವ್ರಿಗೆ ಫಾರ್ಮನ್ನು ಹ್ಯಾಂಡ್ ಓವರ್ ಮಾಡಿ. ಸೊ ನೀವು ಆನ್ಲೈನ್ ಮೋಡಲ್ಲಿ ನಿಮ್ಮ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಬೇಕು ಅಂದರೆ ಅದಕ್ಕೂ ಅವಕಾಶ ಇದೆ. ECI NET ಅಂತ ಕೊಟ್ಟರೆ ನಿಮಗೆ ಬ್ರೌಸರಲ್ಲಿ ಅದು ಓಪನ್ ಆಗುತ್ತೆ. ಅಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆ. ನೀವು ಅಲ್ಲಿ ಆನ್ಲೈನ್ ಮುಖಾಂತರ ಕೂಡ ನೀವು ಅದನ್ನು ಭರ್ತಿ ಮಾಡಿ ಆನ್ಲೈನಲ್ಲೇ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಬರ್ತಾ ಇರತಕ್ಕಂಥ ಅಪ್ಡೇಟು ದೇಶದಲ್ಲೇ ಅತಿ ಹೆಚ್ಚು ಅಂತ ಇಲ್ಲಿ ಬರ್ತಾ ಇದೆ. ಸೊ ಏನಾಗಿದೆ ಇಲ್ಲಿ, ಈಗಾಗಲೇ ಯಾರೆಲ್ಲ ಇದುವರೆಗೂ ಫಾರ್ಮ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್, ರಾಜ್ಯಾದ್ಯಂತ ಫಾರ್ಮ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿ ಅದನ್ನು ಈಸ್ಕೊಂಡು ಫಾರ್ಮ್ ಭರ್ತಿ ಮಾಡಿ ನಿಮ್ಮ BLOಗಳಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ಡಿಜಿಟಲೈಸ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಇದು ಒಂದು ಹಂತ. ಇನ್ನೊಂದೇನು, ಸಾಕಷ್ಟು ಜನ ಆನ್ಲೈನ್ ಮೋಡಲ್ ಕೂಡ ಅಪ್ಲೈ ಮಾಡಿದ್ದಾರೆ. ಅದು ಕೂಡ ಡೇಟಾ ಈಗಾಗಲೇ ಅದು ಸಬ್ಮಿಟ್ ಆಗಿದೆ. ಅದು ಇವೆಲ್ಲವನ್ನು ಕ್ರೋಢೀಕರಿಸಿ ಈಗೇನಾಗಿದೆ, ಇಡೀ ಸ್ಟೇಟಲ್ಲಿ ಸುಮಾರು 1.11 ಕೋಟಿ ಈ ವೋಟರ್ಸ್ ಅಂತ ಯಾರಿದ್ದಾರೆ ಅವರ ಹೆಸರನ್ನ ಇಲ್ಲಿ ಡಿಲೀಟ್ ಮಾಡಲಾಗಿದೆ. ರೀಸನ್ ಹೇಳ್ತೀನಿ, ಯಾಕೆ ಡಿಲೀಟ್ ಆಗಿದೆ, ಏನು ಪ್ರಾಬ್ಲಮ್ಸ್ ಆಗಿದೆ, ಏನು ರೀಸನ್ ಇಲ್ಲಿ ಅಂತ. ಸೊ ಇದನ್ನು ದೇಶದಲ್ಲೇ ಅತಿ ಹೆಚ್ಚು ಈ ರೀತಿಯಾಗಿ ಈ ವೋಟರ್ಸ್ ನೇಮು ಈಗ ಡಿಲೀಟ್ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಇದು. ಸೊ ಇದು ಯಾವುದು ಫೇಕ್ ಅಲ್ಲ. ಸೊ ಈ ಚುನಾವಣಾ ಆಯೋಗದ ಅಧಿಕಾರಿಗಳೇ ಅಧಿಕೃತವಾಗಿ ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದು. ನೋಡೋಣ ಏನಿದೆ ಅಂತ ಅಂದ್ಬಿಟ್ಟು. ಈಗ ನೋಡಿ, ಅದಕ್ಕೆ ಹೆಡ್ಡಿಂಗಲ್ಲೇ ಮೆನ್ಷನ್ ಮಾಡಿದ್ದಾರೆ, ದೇಶದಲ್ಲೇ ಅತಿ ಹೆಚ್ಚು, ರಾಜ್ಯದಲ್ಲಿ 1.1 ಕೋಟಿ ಮತದಾರರ ಹೆಸರು ಡಿಲೀಟ್ ಅಂತ ಇದೆ. ಇಲ್ಲಿ ಇನ್ನು ಪೂರಕವಾದಂಥ ವಿವರಗಳು ಈ ಕೆಳಕಂಡಂತಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡಿದ್ದು, ದೇಶದಲ್ಲೇ ಅತಿ ಹೆಚ್ಚು ಪ್ರಮಾಣದ ಅನುಮಾನಾಸ್ಪದ ಸ್ಥಳಾಂತರಗೊಂಡ ಮೃತ ಹಾಗೂ ದ್ವಿಪ್ರತಿ ಮತದಾರರು ಕರ್ನಾಟಕದಲ್ಲೇ ಪತ್ತೆಯಾಗಿದ್ದಾರೆ. ಇದೆಲ್ಲ ವೇಸ್ಟ್ ಅಲ್ವ ಇವ್ರಿಗೆ? ಏಕೆಂದರೆ ಯಾರೇ ಒಬ್ಬ ಮತದಾನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತಿದೆ. ಸೊ ಈಗ 2 ಸಲ ವೋಟರ್ ID ಇಟ್ಕೊಳ್ಳುವಂಥದ್ದು, ಸ್ಥಳಾಂತರಗೊಂಡಿರುವಂಥದ್ದು, ದ್ವಿಪ್ರತಿಗಳನ್ನು ಬಳಸುವಂಥದ್ದು, ಇವೆಲ್ಲ ಇದ್ದಾಗ ಏನಾಗುತ್ತೆ ಅದು, ಸೊ ಇಲ್ಲ ಒಂದು ಕಡೆ ಸಮ್ವೇರ್ ಮತದಾನದ ಅರ್ಹತೆಗೆ ಎಗೇನ್ಸ್ಟ್ ಆಗಿ ಅದು ಒಂದು ಅರ್ಥವನ್ನು ಅಥವಾ ಒಂದು ವ್ಯಾಖ್ಯಾನವನ್ನು ನೀಡುತ್ತೆ. ಹಾಗಾಗಿ ಅವೆಲ್ಲವನ್ನು ಈಗ ಟ್ರ್ಯಾಪ್ ಮಾಡಿ ಏನು ಮಾಡಿದ್ರೆ ಸುಮಾರು 1.11 ಕೋಟಿ ಜನರ ಒಂದು ಮತದಾರ ಅಂತ ಒಂದು ಅದೇನಿದೆ ಅದು ಪಟ್ಟಿ, ಅದಷ್ಟು ಈಗ ಡಿಲೀಟ್ ಮಾಡಲಾಗಿದೆ ಅಂತಕ್ಕಂಥದ್ದು ಮಾಹಿತಿಯಲ್ಲಿ. ರೀಸನ್ ಹೇಳಿದ್ನಲ್ಲ ಈಗ ನಿಮಗೆ. ಸೊ ಮೊದಲನೇದು ಡೌಟೆಡ್, ಇನ್ನೊಂದು ಸ್ಥಳಾಂತರಗೊಂಡಿರುವಂಥದ್ದು, ಇನ್ನೊಂದು ಮೃತ ಮತ್ತು ದ್ವಿಪ್ರತಿ ಮತದಾರರು ಕರ್ನಾಟಕದಲ್ಲಿ ಪತ್ತೆಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಇವ್ರದ್ದೆಲ್ಲ ವೋಟ್ರೆಲ್ಲ ಐ ಥಿಂಕ್ ಅದು ಆಚರಣೆಗೆ ಬರಲ್ಲ ಅದು. ಹಾಗಾಗಿ ಒಟ್ಟು 5.54 ಕೋಟಿ ಮತದಾರರ ಪೈಕಿ ಸುಮಾರು 1.11 ಕೋಟಿ ಅಂದರೆ 20% ಅಂತ ಮತದಾರರ ಹೆಸರುಗಳು ಈ ಪಟ್ಟಿಗೆ ಸೇರ್ಪಡೆಯಾಗಿದ್ದು, ಇಷ್ಟು ಬೃಹತ್ ಸಂಖ್ಯೆ ಹೆಸರುಗಳು ಕರಡು ಪಟ್ಟಿಯಿಂದ ಕೈಬಿಟ್ಟು ಹೋಗುವ ಭೀತಿ ಎದುರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ರೇಷಿಯೋ ಕೊಟ್ಟ ಮೇಲೆ ಲಿಸ್ಟಲ್ಲಿ ಇರಲ್ಲ, ಅದು ತೆಗೆದುಬಿಡ್ತಾರೆ. ಈಗ ಸ್ಥಳಾಂತರಗೊಂಡವರಾಗಿರ್ಬೋದು, 2 ಸಲ ಅವಕಾಶವನ್ನು ಹೊಂದಿರೋರಾಗಿರ್ಬೋದು, ಅಥವಾ ನಿಧನರಾಗಿರೋದಾಗಿರ್ಬೋದು, ಇವ್ರದ್ದೆಲ್ಲ ಲಿಸ್ಟಲ್ಲಿ ಯಾಕೆ ಬರುತ್ತೆ, ಅದೆಲ್ಲ ಸ್ಕಿಪ್ ಮಾಡ್ತಾರೆ. ಅದಕ್ಕೇ ಈ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಮಾಡ್ತಾ ಇರುವಂಥದ್ದು. ಆಗ ನೋಡಿ, ಇಲ್ಲಿ ಮುಂದುವರೆದಂತೆ ಇನ್ನೂ ಹೇಳ್ತಾರೆ. ಇಲ್ಲಿ ಈವರೆಗೆ ದೇಶಾದ್ಯಂತ ನಡೆದಂಥ ಪರಿಷ್ಕರಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ UPಯಲ್ಲಿ 19.09, ಅರುಣಾಚಲ ಪ್ರದೇಶದಲ್ಲಿ 18.7 ಹಾಗೂ ವೆಸ್ಟ್ ಬೆಂಗಾಲ್ ಅಲ್ಲಿ 12% ASDDO ಮತದಾರರನ್ನು ಗುರುತಿಸಲಾಗಿತ್ತು. ಪ್ರಸ್ತುತ 3ನೇ ಹಂತದ ಪರಿಷ್ಕರಣೆ ನಡೆಯುತ್ತಿರುವ ರಾಜ್ಯಗಳ ಪೈಕಿ ಹರಿಯಾಣದಲ್ಲಿ 16.3 ಮತ್ತು AP ಅಂದರೆ ಆಂಧ್ರ ಪ್ರದೇಶದಲ್ಲಿ 10.78 ಇಂತಹ ಮತದಾರರು ಕಂಡುಬಂದಿದ್ದಾರೆ. ಆದರೆ ನಮ್ಮ ಸ್ಟೇಟಲ್ಲಿ ಏನಾಗಿದೆ, ಅದೆಲ್ಲಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ಬರೋಬ್ಬರಿ 20.04% ASDDO ಮತದಾರರು ಪತ್ತೆಯಾಗುವ ಮೂಲಕ ರಾಜ್ಯವು ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಅದಕ್ಕೆ ಹೇಳಿರೋದವರು ದೇಶದಲ್ಲೇ ಮೊದಲು ಅಂತ. ನೋಡಿ ಎಷ್ಟು ಸಂಖ್ಯೆ, 5.54 ವೋಟರ್ల ಲಿಸ್ಟು ಇಡೀ ಅಷ್ಟು ಪ್ರಕ್ರಿಯೆಯಲ್ಲಿ, ಅಷ್ಟರಲ್ಲಿ ಸುಮಾರು 1.11 ಕೋಟಿ ಮತದಾರರು ಹೆಸರು ಈಗ ಕರಡು ಪಟ್ಟಿಯಿಂದ ಅದನ್ನು ಕೈ ಬಿಡಲಾಗುತ್ತೆ ಅಂತಕ್ಕಂಥ ಒಂದು ರೇಷಿಯೋವನ್ನು ಇಟ್ಕೊಂಡು ಅದೊಂದು ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು ಇಲ್ಲಿ. ನೆಕ್ಸ್ಟು, ರಾಜ್ಯದಲ್ಲಿ ಜೂನ್ 30ರಿಂದ ಅಧಿಕೃತವಾಗಿ ಆರಂಭವಾಗಿದ್ದಂಥ ಈ ಪ್ರಕ್ರಿಯೆಯಡಿ 100% ಗಣತಿ ನಮೂನೆಗಳ ವಿತರಣೆ ಮತ್ತು ಡಿಜಿಟಲೀಕರಣ ಪ್ರಕ್ರಿಯೆ ಮಂಗಳವಾರ ಸಂಜೆ ವೇಳೆಗೆ ಸಂಪೂರ್ಣಗೊಂಡಿದೆ. ಮಂಗಳವಾರ ಸಂಜೆ ವೇಳೆಗೆ, ಆಯಿತಾ, ಅಂದರೆ ನಿನ್ನೆ ಈವ್ನಿಂಗ್ ಸೆಷನ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 6.88 ಲಕ್ಷ ಮತದಾರರು, ಹತ್ತತ್ರ 7 ಲಕ್ಷ ಅಂತ ಅಂದ್ಕೊಳ್ಳಿ, ಮತದಾರರು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಿ ಡಿಜಿಟಲೀಕರಣವನ್ನು ಗೊಳಿಸಿದ್ದಾರೆ. ತುಂಬ ಜನ ಯಾರೆಲ್ಲ ಆನ್ಲೈನ್ ಮೋಡಲ್ ಹಾಕಬೇಕಿತ್ತು ಅವರೆಲ್ಲ ಆ ಪ್ರಾಸೆಸ್ಸಲ್ಲೇ ಸಬ್ಮಿಟ್ ಮಾಡಿದ್ದಾರೆ, ಫಿಲ್ ಮಾಡಿ. ಆರಂಭದಲ್ಲಿ ಜುಲೈ 29ಕ್ಕೆ ಗಡುವು ನಿಗದಿಯಾಗಿದ್ದರೂ BBMP ವ್ಯಾಪ್ತಿಯಲ್ಲಿ ಕೆಲಸ ಕೊಂಚ ನಿಧಾನಗತಿಯಲ್ಲಿದ್ದಂಥ ಕಾರಣಗಳಿಂದಾಗಿ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿಗಳಾದಂಥ P. ಅನ್ಬುಕುಮಾರ್ ಅವರು
ಅವರ ಮನವಿಯ ಮೇರೆಗೆ ಆಗಸ್ಟ್ 8ನೇ ತಾರೀಕು ಸಮಯವನ್ನು ಇಲ್ಲಿ ವಿಸ್ತರಣೆ ಮಾಡಲಾಗಿತ್ತು ಅಂತ. ಸೊ ನೆಕ್ಸ್ಟು ನೋಡಿ, ಆಗಸ್ಟ್ 8ನೇ ತಾರೀಕು ಇಲ್ಲಿ ವಿಸ್ತರಣೆ ಮಾಡಿದರೆ ಅಂತ ಹೇಳಿದ್ಮೇಲೆ ನಿಮಗೆ ನಾನು ಆರಂಭದಲ್ಲೇ ಹೇಳಿದೆ. ಸೊ ಡೇಟ್ ಎಷ್ಟು ಇವತ್ತು 5, ನಿಮಗೆ ಮ್ಯಾಕ್ಸಿಮಮ್ ಇನ್ನೊಂದು 3 ದಿನ ಟೈಮ್ ಇದೆ. ಹಾಗಾಗಿ ದಯಮಾಡಿ ಅಷ್ಟರೊಳಗಡೆ ನಿಮ್ಮ ಫಾರ್ಮ್ ಈಸ್ಕೊಂಡು ದಯಮಾಡಿ ಫಿಲ್ ಮಾಡದೇ ಇರೋರು ಮೊದಲು ಫಿಲ್ ಮಾಡಿಕೊಡಿ. 2002ರಲ್ಲಿ ನಿಮ್ಮ ಲಿಸ್ಟ್ ಇಲ್ಲ ಅಂತ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ವಿವರಗಳನ್ನಾದರೂ ಅಟ್ಲೀಸ್ಟು ಆ ಕಾಲಮ್ ನಂಬರ್ 4ನಲ್ಲಿ ಫಿಲ್ ಮಾಡಿ ಕೊಡಿ, ಆಯಿತಾ. ಸುಮ್ಮನೆ ಬ್ಲ್ಯಾಂಕ್ ಕಾಪಿಯನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಅದು ನಿಮಗೆ ಗಮನಕ್ಕಿರಲಿ. ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟು ಹೋಗ್ತಕ್ಕಂಥ ಆತಂಕದಲ್ಲಿದ್ದರು. ಅರ್ಹ ಮತದಾರರಿಗೆ ಹೆಸರನ್ನು ಸೇರಿಸಲಿಕ್ಕೆ ಚುನಾವಣಾ ಆಯೋಗ ಇನ್ನೂ ಒಂದು ಅವಕಾಶವನ್ನು ನೀಡಲಾಗಿದೆ. ನೋಡಿ, ಅದು ಸ್ಟೇಟ್ಮೆಂಟ್ ತುಂಬ ಜನ ಕೇಳ್ತಾರಲ್ಲ, ನಮ್ಮದು ಕೈ ಬಿಟ್ಟು ಹೋಗಿದೆ ಹೆಸರು, ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಈಗ ಸೊ ಎಲೆಕ್ಷನ್ ಕಮಿಷನ್ನೇ ಅವರಿಗೆ ಮತ್ತೊಂದು ಅವಕಾಶವನ್ನು ಮಾಡಿದೆ. BLOಗಳು ಈಗಾಗಲೇ ಈ ASGDO ಮತದಾರರ ವಿವರಗಳನ್ನು ರಾಜಕೀಯ ಪಕ್ಷಗಳ ಬೂತ್ ಮಟ್ಟದ ಏಜೆಂಟ್ಗಳಿಗೆ ಹಸ್ತಾಂತರಿಸಿದ್ದಾರೆ, ಅಂದರೆ BLOಗಳಿಗೆ ಅಂತ. ಆಗಸ್ಟ್ 17ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಒಂದು ವೇಳೆ ಅರ್ಹ ಮತದಾರರ ಹೆಸರು ಆ ಪಟ್ಟಿಯಲ್ಲಿ ಇಲ್ಲದಿದ್ದರೆ, ಅರ್ಥ ಮಾಡ್ಕೊಳ್ಳಿ, ತುಂಬ ಜನ ಸರ್ ಫಾರ್ಮ್ 6 ಯಾವಾಗ ಬಿಡ್ತಾರೆ, ಯಾವ ಥರ ಭರ್ತಿ ಮಾಡಬೇಕು ಅಂತ ಕೇಳಿದರೆ, ನೀವು ಈ ಹಂತದಲ್ಲಿ ಈಗಲೇ ಭರ್ತಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಗಸ್ಟ್ 17ನೇ ತಾರೀಕು ಏನು ಮೊದಲ ಹಂತದ ಒಂದು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೋ, ಅಲ್ಲಿ ಬಿಡುಗಡೆ ಆದಾಗ ಇನ್ ಕೇಸ್ ಏನಾದರೂ ಆ ಒಂದು ಪಟ್ಟಿಯಲ್ಲಿ ಅರ್ಹತೆಯನ್ನು ಪಡೆದಂಥ ಮತದಾರರ ಹೆಸರು ಆ ಪಟ್ಟಿಯಲ್ಲಿ ಇಲ್ಲ ಅಂತ ಕಂಡು ಬಂದಾಗ ಏನು ಮಾಡಬೇಕು, ಅವಾಗೇನು ಮಾಡಬೇಕು, ಫಾರ್ಮ್ 6 ಜೊತೆಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಅಂತಿಮ ಪಟ್ಟಿಯಲ್ಲಿ ಹೇಳಿದ್ರಲ್ಲ, ಅಂತಿಮ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರ್ಪಡೆಗೊಳಿಸಿಕೊಳ್ಳಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಫಾರ್ಮ್ 6 ಯಾವಾಗ ಭರ್ತಿ ಮಾಡಬೇಕು ಅಂತಂದರೆ ನೀವು ಅವಾಗ ಮಾಡಬೇಕು. ಇನ್ ಕೇಸ್ ಹೊಸ್ದಾಗಿ ನಿಮ್ಮ ಹೆಸರನ್ನ ಸೇರಿಸಬೇಕು ಅಂತಂದಾಗಲೂ ಅದೊಂದು ಫಾರ್ಮ್ ಬರುತ್ತೆ, ನಿಮಗೆ ಆನ್ಲೈನಲ್ಲಿ ಹೇಳ್ತಾರೆ ಅದು ಯಾವ ಫಾರ್ಮ್ ಬರುತ್ತೆ ಏನು ಕತೆ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಇಲ್ಲಿ ಫಾರ್ಮ್ 6 ಬಗ್ಗೆ ಏನು ಹೇಳಿದರೆ ಅಂತಂದರೆ, ನೀವು ಎಲ್ಲ ದಾಖಲಾತಿಗಳನ್ನು ಕೊಟ್ಟಾಗಿಯೂ ಕೂಡ ನೀವು ಫಾರ್ಮನ್ನು ಈಸ್ಕೊಂಡು ಫಿಲ್ ಮಾಡಿ ಎಲ್ಲ ರೀತಿಯ ದಾಖಲೆಗಳನ್ನು ಅಲ್ಲಿ ಬರೆದು ಕೊಟ್ಟಾದ ನಂತರದೂ ಕೂಡ BLOಗಳು ನಿಮ್ಮ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಅವರು ಸಬ್ಮಿಟ್ ಮಾಡಿದ ನಂತರವೂ ಕೂಡ ಏನಾದರೂ ಆಗಸ್ಟ್ 17ನೇ ತಾರೀಕು ಬಿಡುಗಡೆ ಆಗ್ತಕ್ಕಂಥ ಮೊದಲ ಹಂತದ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳು ಇಲ್ಲ ಅಂತ ಕಂಡು ಬಂದಾಗ ಏನು ಮಾಡಬೇಕು, ಇಮಿಡಿಯೇಟು ಫಾರ್ಮ್ 6ಅನ್ನು ಭರ್ತಿ ಮಾಡಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಕೊಡ್ತು ಅಂತಂದರೆ ಮತ್ತೊಂದು ಫೈನಲ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇನ್ಕ್ಲೂಡಿಂಗ್ ಆಗುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದು ಫಾರ್ಮ್ 6ಅನ್ನು ಭರ್ತಿ ಮಾಡೋದು ಯಾವಾಗ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಈಗ ಮಾಹಿತಿಯನ್ನು ಕೊಡಲಿಕ್ಕಾಗಿದೆ. ಇನ್ನು ಹೊಸದಾಗಿ ವೋಟರ್ ಲಿಸ್ಟ್ಗೆ ನಿಮ್ಮ ನೇಮ್ ಸೇರಿಸಬೇಕು ಅಂತಂದ್ರೆ ಅದಕ್ಕೆ ಒಂದಷ್ಟು ಪ್ರೊಸೀಜರ್ ಬರುತ್ತೆ. ಅದು ಆಯೋಗನೇ ಹೇಳುತ್ತೆ ನಿಮಗೆ ಹಂತವಾಗಿ. ಸುಮ್ಮನೆ ಬ್ಲೈಂಡಾಗಿ ಇಲ್ಲಿ ಏನು ಹೇಳಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡೋದು ಬೇಡ ಯಾರಿಗೂ. ಈಗ ಫಸ್ಟು ಕರಡು ಮತದಾರರ ಲಿಸ್ಟ್ ಬಂದ ನಂತರದಲ್ಲಿ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಹೊಸ ಹೆಸರುಗಳನ್ನು ಎಲೆಕ್ಷನ್ ಕಮಿಷನ್ ಅಥವಾ ವೋಟರ್ ಲಿಸ್ಟ್ಗೆ ಹೇಗೆ ಸೇರಿಸಲಿಕ್ಕೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು ಹಂತವಾಗಿ ಸೊ ಆ ಒಂದು ಆಯೋಗದಿಂದನೇ ನಿಮಗೆ ಮಾಹಿತಿ ಬರ್ತಾ ಹೋಗುತ್ತೆ. ಇದಿಷ್ಟು ಈವರೆಗಿನ ಮಾಹಿತಿ. ದಯಮಾಡಿ ಯಾರೂ ಗೊಂದಲಕ್ಕೆ ಒಳಗಾಗಬೇಡಿ, ಆಯಿತಾ. ಸೊ ಇವೆಲ್ಲವೂ ಕೂಡ ಪ್ರಾಸೆಸ್ ಸ್ಟಾರ್ಟ್ ಆಗೋದು ಆಗಸ್ಟ್ 17ನೇ ತಾರೀಕು. ಫಸ್ಟ್ ಒಂದು ಪಟ್ಟಿ ಬಿಡುಗಡೆ ಆಗುತ್ತಲ್ಲ, ಅದಾದ ನಂತರದಲ್ಲಿ ಎಲ್ಲ ಅವಕಾಶಗಳು ಇರ್ತದೆ, ಏನು ತೊಂದರೆ ಇಲ್ಲ. ಧನ್ಯವಾದ ಈ ಒಂದು ವಿಡಿಯೋನ ಇಷ್ಟೊತ್ತು ವಾಚ್ ಮಾಡೋದಕ್ಕೆ.